ಓಕೆನಾ? ಟೇಕ್ ಓಕೆ. ಮನೇಲಿ ಕೂಡ ನಿನ್ನ ಅವತಾರ ಏನೋ? ನಾನು ಫೋಲಿ ಆರ್ಟಿಸ್ಟ್ ಅಂತ. 4 ಏಟ್ ಹೊಡೆದ್ರೆ ನಾವು ಸೌಂಡ್ ರೆಕಾರ್ಡ್ ಮಾಡ್ಕೋತೀವಿ. ಅಣ್ಣ ನೀವು ಹೊಡಿಬೇಕು, ಆದ್ರೆ ನೀವು ಸೌಂಡ್ ಮಾಡಬೇಡಿ ಪ್ಲೀಸ್. ಮನ್ಸಲ್ಲಿ ನೋವು ಇಟ್ಕೊಂಡು ಅಮ್ಮ ಆ ಥರ ಹಾಗೆದೆ ಓಡ್ಕೊಳ್ಳೋ ತರ ಆದ್ರೆ ನನ್ನನ್ನು ಅವ್ರ ಪಕ್ಕದಲ್ಲಿ ಮಲಗಿಸ್ತಾರೆ. ಹೋಗಯ್ಯ ಹೋಗ. ಏನ್ ಶೂಟ್ ಮಾಡ್ತಿದ್ದೀರಾ? ಒಂದ್ ಡೆಮೋ ಫಿಲ್ಮ್ ಪ್ರೊಡ್ಯೂಸರ್ಗೆ ತೋರ್ಸೋಣ ಅಂತ. ಚಿಕ್ಕ ವಯಸ್ಸಿಂದ ಒಂದು ಸುಯೋಧನ ಅನ್ನೋ ವಾಯ್ಸ್ ಕೇಳಿಸೋದು, ಆದ್ರೆ ಕರೆದಿರೋ ಪ್ರತಿ ಸಾರಿನೂ ಯಾರಾದ್ರೂ ಒಬ್ರು ದುರ್ಯೋಧನ ತರ ಕಾಣಿಸ್ತಾರೆ. ಅಷ್ಟಕ್ಕೆ ಈ ಸುಯೋಧನ ಯಾರು ತಿಳ್ಕೋಬೇಕು ಸಮಿತಾ. ಬಹಳ ಕನ್ಫ್ಯೂಷನ್ ಸರ್, ನನ್ಗೇನು ಅರ್ಥನೇ ಆಗ್ತಿಲ್ಲ. ನನ್ನ ಅಟ್ಯಾಕ್ ಮಾಡಿದವ್ರು ಯಾರು? ವರುಣ್ ಒಬ್ಬ ವ್ಯಕ್ತಿನ ಸಾಯಿಸ್ಬೇಕು ಅಂದ್ರೆ ದ್ವೇಷ ಆದ್ರೂ ಇರ್ಬೇಕು ಅಥವಾ ಪ್ರಯೋಜನ ಆದ್ರೂ ಇರ್ಬೇಕು. ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನ ಯಾರೋ ಗೊತ್ತಿರೋರೇ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಅಂಕಲ್ ಹೇಳಿದ್ದು ನಿಜಾನೋ ಸುಳ್ಳು ತಿಳ್ಕೋಬೇಕು. ಅವತ್ ರಾತ್ರಿ ನಾನು ಆಚೆ ಹೋದಾಗ ನೀವ್ ಯಾಕೆ ಬಂದಿಲ್ಲ? ಕೆಲವು ಸತ್ಯಗಳು ಹೊರಗಡೆ ಬರದೇ ಇರೋದೇ ಒಳ್ಳೇದು. ಅಷ್ಟಕ್ಕೂ ಇದೆಲ್ಲ ಹೇಗಾಗ್ತಿದೆ, ಯಾಕಾಗ್ತಿದೆ ಅಂತ ಗೊತ್ತಿಲ್ಲ ಅಮ್ಮ. ಇನ್ನೂ ನಿನಗೆ ಉತ್ತರ ತಿಳಿಬೇಕಾಗಿರೋ ಪ್ರಶ್ನೆಗಳು ತುಂಬಾ ಇದೆ.